ವಿರಾಟ್ ಕೊಹ್ಲಿ ಭಾರತದ ಕ್ರಿಕೆಟ್ ಲೋಕದಲ್ಲಿ ಅಜರಾಮರ ಹೆಸರು ಪಡೆದವರು. 1988 ನವೆಂಬರ್ 5 ದೆಹಲಿಯಲ್ಲಿ ಜನಿಸಿದ ವಿರಾಟ್ ಬಾಲ್ಯದಿಂದಲೇ ಕ್ರಿಕೆಟ್ಗಾಗಿ ಅಪಾರ ಉತ್ಸಾಹ ತೋರಿದರು. ಅವರ ತಂದೆಯ ಪ್ರೀತಿ ಕೊಹ್ಲಿ ಅವರ ಆಟಕ್ಕೆ ಬೆಂಬಲ ನೀಡಿ ಪ್ರೋತ್ಸಾಹಿಸಿದರು. ತಾಯಿ ಸರೋಜ್ ಕೊಹ್ಲಿ ಅವರ ಪ್ರೇರಣೆಯೂ ಸಹ ಮಹತ್ವದ್ದಾಗಿತ್ತು. ಬಾಲ್ಯದಲ್ಲಿಯೇ ಅವರು ದೆಹಲಿ ಕ್ರಿಕೆಟ್ ಅಕಾಡೆಮಿಗೆ ಸೇರಿ ತಮ್ಮ ಪ್ರತಿಭೆಯನ್ನು ಮೆರೆದರು. 2008ರಲ್ಲಿ ನಡೆದ ಅಂಡರ್-19 ವಿಶ್ವಕಪ್ನಲ್ಲಿ ನಾಯಕತ್ವ ವಹಿಸಿ ಭಾರತವನ್ನು ವಿಶ್ವ ಚಾಂಪಿಯನ್ ಮಾಡಿದ ಕ್ಷಣವೇ ಅವರ ಜೀವನದ ದೊಡ್ಡ ತಿರುವಾಗಿತ್ತು. ಅದರ ಬಳಿಕ ಶೀಘ್ರದಲ್ಲೇ ಭಾರತದ ರಾಷ್ಟ್ರೀಯ ತಂಡದಲ್ಲಿ ಅವಕಾಶ ಪಡೆದು ತಮ್ಮ ಅದ್ಭುತ ಆಟದಿಂದ ಎಲ್ಲರ ಮನ ಗೆದ್ದರು. ಶತಕಗಳ ಮಳೆಯೊಂದಿಗೆ ಪ್ರತಿಸ್ಪರ್ಧಿ ಬೌಲರ್ಗಳನ್ನು ಎದುರಿಸುವ ದಿಟ್ಟತನದಿಂದ ಅವರು ರನ್ ಮಷಿನ್ ಎಂದು ಖ್ಯಾತಿ ಪಡೆದರು. ಕೊಹ್ಲಿಯವರ ಶಿಸ್ತು, ಫಿಟ್ನೆಸ್ಗಾಗಿ ಇರುವ ನಿಷ್ಠೆ ಹಾಗೂ ಆಟದ ಮೇಲೆ ಇರುವ ಒಲವು ಅವರನ್ನು ಇತರರಿಗಿಂತ ವಿಭಿನ್ನರನ್ನಾಗಿ ಮಾಡಿತು. ಅವರ ನಾಯಕತ್ವದಲ್ಲಿ ಭಾರತವು ಅನೇಕ ಮಹತ್ವದ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿತು. ವಿಶೇಷವಾಗಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮುಂತಾದ ದೇಶಗಳಲ್ಲಿ ತೋರಿದ ಅದ್ಭುತ ಪ್ರದರ್ಶನವು ವಿಶ್ವದ ಗಮನ ಸೆಳೆಯಿತು. ವೈಯಕ್ತಿಕ ಜೀವನದಲ್ಲಿಯೂ ಕೊಹ್ಲಿ ಆದರ್ಶ ವ್ಯಕ್ತಿ. ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ವಿವಾಹವಾದ ನಂತರ ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿಭಾಯಿಸುತ್ತಾ ಕ್ರಿಕೆಟ್ಗೂ ಶ್ರೇಷ್ಠ ಕೊಡುಗೆ ನೀಡುತ್ತಿದ್ದಾರೆ. ಸಮಾಜ ಸೇವೆಯಲ್ಲಿಯೂ ಅವರು ತೊಡಗಿಸಿಕೊಂಡು ಅನೇಕ ಮಕ್ಕಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಇಂದು ವಿರಾಟ್ ಕೊಹ್ಲಿ ಕೇವಲ ಕ್ರಿಕೆಟಿಗರಲ್ಲ, ಕೋಟ್ಯಾಂತರ ಯುವಕರಿಗೆ ಪ್ರೇರಣೆಯ ಮೂಲ. ಅವರ ಪರಿಶ್ರಮ, ಸಮರ್ಪಣೆ ಮತ್ತು ಶ್ರಮದ ಮೂಲಕ ಕನಸುಗಳನ್ನು ಸಾಧಿಸಬಹುದೆಂಬ ನಂಬಿಕೆಯನ್ನು ಅವರು ಜನರಿಗೆ ನೀಡುತ್ತಿದ್ದಾರೆ. ಹೀಗಾಗಿ ವಿರಾಟ್ ಅವರ ಜೀವನ ಕಥೆಯ ಸಾಧನೆಗೆ ದಾರಿ ಪರಿಶ್ರಮ ಎಂಬುದಕ್ಕೆ ಜೀವಂತ ಸಾಕ್ಷಿ.